ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೆಯ ವಾಕ್ಯ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಈ ವಾಕ್ಯದಲ್ಲಿ ಸಂಕಲ್ಪಗಳ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕ್ರೈಸ್ತರಾಗಿರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಒಂದು ಮಾತನ್ನು ಕೇಳಿರುತ್ತಾರೆ. ಏನೆಂದರೆ, ದೇವರ ಚಿತ್ತ ಏನೆಂಬುದನ್ನು ಅರಿತು ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ. ಯಾಕೆ ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು ಅಂದರೆ, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪ ಈಡೇರುವುದು ಎಂಬುದಾಗಿ. ಅಂದರೆ ಮನುಷ್ಯರಾಗಿ ಹಲವಾರು ಯೋಚನೆಗಳು ನಮಗೆ ಇರುತ್ತವೆ, ಹಲವಾರು ಕಾರ್ಯಗಳನ್ನು ಸಾಧಿಸಬೇಕು, ಹಲವಾರು ವಿಷಯಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಭವಿಷ್ಯತ್ ಕಾಲಕ್ಕಾಗಿ ಈ ರೀತಿ ಮಾಡಬೇಕು, ದೇವರ ವಿಷಯದಲ್ಲಿ ಕೂಡ ಈ ರೀತಿ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಹಲವಾರು ಕಾರ್ಯಗಳನ್ನು ನಾವು ಯೋಚನೆ ಮಾಡುತ್ತೇವೆ. ಆದರೆ ಅದೆಲ್ಲವೂ ಕೂಡ ನೆರವೇರುತ್ತದ ಅಂದರೆ ಇಲ್ಲ. ಕೆಲವೊಂದು ನೆರವೇರಬಹುದು, ಕೆಲವೊಂದು ನೆರವೇರದೆ ಹೋಗಬಹುದು. ಹೆಚ್ಚಿನವುಗಳನ್ನು ನಮ್ಮಿಂದ ನೆರವೇರಿಸುವುದಕ್ಕಾಗದೆ ಹೋಗುವಾಗ ಅಲ್ಲಿ ನಾವು ಪಡುವಂಥ ಕಷ್ಟ ಪ್ರಯಾಸಗಳೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ಅದರಿಂದ ನಮ್ಮ ಜೀವಿತ ಒಂದು ನಿರಾಸೆ ಕೂಡ ಬರುತ್ತದೆ. ಅಯ್ಯೋ, ಇಷ್ಟು ಕಷ್ಟಪಟ್ಟು ಈ ಕಾರ್ಯ ನೆರವೇರಲಿಲ್ಲವಲ್ಲ, ಈ ಕಾರ್ಯದಲ್ಲಿ ಒಂದು ಆಶೀರ್ವಾದ ಉಂಟಾಗಲಿಲ್ಲವಲ್ಲ, ಸಫಲವಾಗಲಿಲ್ಲವಲ್ಲ ಎಂಬುದಾಗಿ. ಆದರೆ ನಾವು ದೇವರ ಚಿತ್ತ ಏನೆಂಬುದಾಗಿ ತಿಳಿದು ಕಾರ್ಯಗಳನ್ನು ಮಾಡುವಾಗ ಅನವಶ್ಯಕ ವಿಷಯಗಳಿಂದ ತಪ್ಪಿಸಿಕೊಳ್ಳಬಹುದು. ಅನವಶ್ಯಕ ಕಾರ್ಯಗಳಿಗಾಗಿ ಶ್ರಮ ಪಡುವುದನ್ನು, ಸಮಯವನ್ನು ಕಳೆಯುವುದನ್ನು ನಾವು ಬಿಟ್ಟು ದೇವರ ಉದ್ದೇಶಕ್ಕಾಗಿ, ದೇವರು ಆಗ್ರಹಿಸುವಂಥ ಕಾರ್ಯಕ್ಕಾಗಿ ಆ ಶ್ರಮವನ್ನು, ಸಮಯವನ್ನು ಹೂಡಿಕೆ ಮಾಡಿ ಅದರಿಂದ ಆಶೀರ್ವಾದಗಳನ್ನು ಹೊಂದಬಹುದು. ಆದ್ದರಿಂದಲೇ ದೇವರ ಚಿತ್ತವನ್ನು ಅರಿತು ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ ಹೇಳುವಂಥದ್ದು. ಕಾರಣ, ದೇವರ ಚಿತ್ತ, ದೇವರ ಸಂಕಲ್ಪ ಎಂದಿಗೂ ಕೂಡ ನಿಷ್ಫಲವಾಗಿ ಹೋಗುವುದಿಲ್ಲ. ಆತನು ಹೇಳಿದ ಮೇಲೆ, ಆತನು ನಿರ್ಣಯಿಸಿದ ಮೇಲೆ ಖಂಡಿತವಾಗಿ ಅದು ನೆರವೇರುತ್ತದೆ. ಎಂಥ ತಡೆಗಳು ಬಂದರೂ, ಎಂಥ ಕೊರತೆಗಳು ಬಂದರೂ, ಎಂಥ ಹೋರಾಟಗಳೇ ಬಂದರೂ ಕೂಡ ಅದೆಲ್ಲವೂ ಸೋತು ಹೋಗಲೇಬೇಕು. ಕರ್ತನ ಉದ್ದೇಶಗಳು, ಕರ್ತನ ಯೋಚನೆಗಳು ಖಂಡಿತವಾಗಿ ನೆರವೇರಲೇಬೇಕು. ಹಾಗಾಗಿ ದೇವರ ಚಿತ್ತವನ್ನು ಅರಿತು ನಾವು ಕಾರ್ಯಗಳನ್ನು ಮಾಡುವಾಗ ಅನವಶ್ಯಕ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿಕೊಳ್ಳಬಹುದು. ಅಲ್ಲಿ ನಮ್ಮ ಸಮಯ ಉಳಿಯುತ್ತದೆ, ವ್ಯರ್ಥವಾದಂಥ ಪರಿಶ್ರಮಗಳು ತಪ್ಪುತ್ತವೆ. ಹಾಗೆ ನಿರಾಸೆಗಳಿಂದ ಕೂಡ ನಾವು ತಪ್ಪಿಸಿಕೊಂಡು ಕರ್ತನ ವಿಶೇಷವಾದಂಥ ಬಲದಲ್ಲೂ ಕೃಪೆಯಲ್ಲಿಯೂ ಜೀವಿತವನ್ನು ಮುನ್ನಡೆಸುತ್ತಾ ಆತನೊಂದಿಗಿರುವಂಥ ಅನ್ಯೋನ್ಯತೆಯನ್ನು ಕಾದುಕೊಂಡು ಜಯದಲ್ಲಿ ನಡೆಯಬಹುದಾಗಿದೆ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯವಾಗಿರಲಿ, ಅದು ಚಿಕ್ಕದಾಗಿದ್ದರೂ ದೊಡ್ಡದಾಗಿದ್ದರೂ, ನಿಮಗೆ ಅದು ಸುಲಭ ಎಂಬುದಾಗಿ ತೋರಿದರೂ ಅಥವಾ ಅಸಾಧ್ಯ ಎಂಬುದಾಗಿ ತೋರಿದರೂ ಕೂಡ ಮೊದಲನೆಯದಾಗಿ ದೇವರ ಮುಂದೆ ಇಟ್ಟು, ದೇವರೇ, ಈ ವಿಷಯದಲ್ಲಿ ಏನು ಮಾಡಲಿ, ನಿಮ್ಮ ಚಿತ್ತವನ್ನು ಪ್ರಕಟಿಸಿ, ನಿಮ್ಮ ಆಗ್ರಹವನ್ನು ತಿಳಿಸಿ, ನಿಮ್ಮ ಸಂಕಲ್ಪವನ್ನು ನೆರವೇರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರ ಚಿತ್ತವನ್ನು ಅರಿತು ಅದಕ್ಕನುಗುಣವಾಗಿ ಕಾರ್ಯಗಳನ್ನು ಕೂಡ ಮಾಡಿ ವಿಶೇಷವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದಿ ಜಯದ ಜೀವಿತವನ್ನು ಮುನ್ನಡೆಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಮನುಷ್ಯರ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿರುವಂತೆ ನಮ್ಮ ಜೀವಿತಗಳಲ್ಲಿ ಅನೇಕ ಸಂಕಲ್ಪಗಳನ್ನು, ಅನೇಕ ಆಸೆಗಳನ್ನು, ಅನೇಕ ಕಾರ್ಯಗಳ ಯೋಚನೆಗಳನ್ನು ನಾವು ಮಾಡಿದ್ದಾಗಿಯೂ ಕೂಡ ಅವುಗಳು ಅಪ್ಪ ನಮ್ಮ ಜೀವಿತದಲ್ಲಿ ಸಮಯವನ್ನು ನಷ್ಟಪಡಿಸಿ ಬಿಡುತ್ತವೆ, ನಮ್ಮ ಶ್ರಮವನ್ನು ನಷ್ಟಪಡಿಸಿ ಬಿಡುತ್ತವೆ, ನಿರಾಸೆಗಳನ್ನು ಉಂಟು ಮಾಡಿಬಿಡುತ್ತವೆ. ಆದರೆ ನಿಮ್ಮ ಚಿತ್ತವನ್ನು ಅರಿತು ನಾವು ಕಾರ್ಯಗಳನ್ನು ಮಾಡುವುದಾದರೆ, ನಿಮ್ಮ ಸಂಕಲ್ಪಗಳನ್ನು ಅರಿತು ನಾವು ಅದನ್ನು ನೆರವೇರಿಸಲಿಕ್ಕೆ ಮುಂದಾಗುವುದಾದರೆ ನಿಶ್ಚಯವಾಗಿ ಅದು ಸಫಲಗೊಳ್ಳುತ್ತದೆ. ಆಶೀರ್ವಾದಗಳನ್ನು ಕಾಣುತ್ತೇವೆ. ಕರ್ತನ ಮಹಿಮೆಯಲ್ಲಿ ಸಂತೋಷ ಪಡಬಹುದು ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ, ಅದಕ್ಕೋಸ್ಕರ ನಿನ್ನ ಮುಂದೆ ಕಾಯುವುದಕ್ಕೂ, ನಿನ್ನ ಚಿತ್ತವನ್ನು ಅರಿತುಕೊಳ್ಳುವುದಕ್ಕೂ, ನಿನ್ನ ಸಂಕಲ್ಪಗಳನ್ನು ನೆರವೇರಿಸೋಕ್ಕೆ ಸಮರ್ಪಿಸಿ ಜೀವಿಸುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ
ಮಾಡು. ನಿನ್ನ ಮಕ್ಕಳು ಕರ್ತನೆ ವ್ಯರ್ಥವಾಗಿ ದಿವಸಗಳನ್ನು ಕಳೆಯದೆ ನಿನ್ನ ಚಿತ್ತಾನುಸಾರವಾಗಿ ನಡೆದು ಬೇಗನೆ ಅಪ್ಪ ಒಂದರ ಹಿಂದೆ ಒಂದು ಬರುವಂಥ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿ ನಿನ್ನಲ್ಲಿ ಸಂತೋಷಿಸುವಂತೆ, ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರನ್ನು ಬದಲಾಯಿಸು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.